ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕೆಲಸ ಮಾಡಿದ್ದೀನಿ. ಅವಾಗ ನಾವು ಶೂಟ್ ಮಾಡುವಾಗಲೂ ಹೊರಗೆ ಲೊಕೇಶನ್ಸ್ ಅಲ್ಲೆಲ್ಲ ಮಾಡ್ತಿದ್ವಿ. ಅಫ್ಕೋರ್ಸ್ ಅವ್ರಿಗೆ ಫ್ಯಾನ್ ಅಂತೂ ಫಸ್ಟ್ ಫಿಲ್ಮಿಂದಾನೇ ಇದ್ದಾರೆ. ಆದರೆ ಈಗ ನಾನು ನೋಡ್ತಿರೋ ಫ್ಯಾಂಡಮ್ ಇದೆಯಲ್ಲ, ಐ ಮೀನ್ ನನ್ನ ಪುಣ್ಯ, ನಾನು ಯಾವಾಗಲೂ ಹೇಳ್ತೀನಿ ನನ್ನ ಪುಣ್ಯ. ಯಾಕಂದರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿದಲ್ದೇನು ಎಟ್ ದ ಎಂಡ್ ಆಫ್ ದ ಫಿಲ್ಮ್ ಅವ್ರು ನನ್ನ ಸ್ನೇಹಿತ ಥರ. ಅಪ್ಪವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರ ಫ್ಯಾನ್ಸು ಇದೇ ರೀತಿ ಪ್ಲೀಸ್ ಪ್ರೀತಿ ಕೊಡ್ತಾ ಇರಿ ಅವ್ರಿಗೆ. ಅವ್ರ ಪ್ರತಿಯೊಂದು ಸಿನಿಮಾ ಪ್ರತಿ ವರ್ಷ ರಿಲೀಸ್ ಆಗುತ್ತೆ. ಸೊ ಐ ಜಸ್ಟ್ ವಾಂಟ್ ಯು ಟು ಗಿವ್ ಹಿಮ್ ದ ಸೇಮ್ ಲವ್. ಅವ್ರ ಜೊತೆ ನಮ್ಗೊಂಚೂರು ಪ್ರೀತಿ ಕೊಡಿ ಸಾಕು. ಐ ಮೀನ್ ಎಕ್ಸ್ಟ್ರಾಡಿನರಿ. ನೀವೇ ನೋಡ್ತಾ ಇದ್ದೀರಲ್ಲ, ಐ ಮೀನ್ ಈ ಕ್ರೌಡ್ ಇದೆಯಲ್ಲ, ನಿಲ್ತಾನೆ ಇಲ್ಲ, ಜನ ಕೂರ್ತಾನೆ ಇಲ್ಲ. ಲೈಕ್ ಪ್ರತಿಯೊಂದು ಡೈಲಾಗು ಬೇಸಿಕ್ಲಿ ಆಕಾಶಲ್ಲಿ ಏನು ಗೊತ್ತಾ, ಆಕಾಶ ಅಲ್ದೇನು ಅಪ್ಪವ್ರು ಯಾವುದೇ ಸಿನಿಮಾ ನೀವು ತೆಗೆದು ನೋಡಿದ್ರು ಡೈಲಾಗ್ಸ್, ಒಂದೊಂದು ಪಂಚಿಂಗ್ ಡೈಲಾಗ್ ಇದೆಯಲ್ಲ, ಜನರಿಗೆ ಖುಷಿ ಕೊಡುತ್ತೆ. ಅಲ್ಲೊಂಚೂರು ಕಾಮಿಡಿನೂ ಇರುತ್ತೆ, ಅದಕ್ಕೊಂಚೂರು ಏನೋ ಆ ಸೆಂಟಿಮೆಂಟು ಇರುತ್ತೆ, ಪ್ಲಸ್ ಜನರಿಗೆ ಒಂಥರ ಮೋಟಿವೇಶನ್ ಕೊಡೋವಂಥ ಡೈಲಾಗ್ಸ್ ಅದು. ಸೊ ಐ ಥಿಂಕ್ ನಿಲ್ತಾನೆ ಇಲ್ಲ ಜನ. ಐ ಮೀನ್ ದೇ ಆರ್ ಜಸ್ಟ್ ಡಾನ್ಸಿಂಗ್. ಅಲ್ಲಿ ಸ್ಕ್ರೀನ್ ಹತ್ರನೇ ಹೋಗಿ ಡಾನ್ಸ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನೋಡಿ, ತುಂಬ ಖುಷಿ ಆಯಿತು. ಐ ಮೀನ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಐ ಮೀನ್ ಅವ್ರ ಜೊತೆ ಕೆಲಸ ಮಾಡೋದು ದೊಡ್ಡ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಪುಣ್ಯ. ಈ ಸಿನಿಮಾ ಒಪ್ಕೊಂಡಾಗ ನಾನು ಮುಂಚೆ ಎಲ್ಲ ಅದೇ ನಾಯಕಿಯಾಗಿ ಪಾತ್ರ ಅಭಿನಯಿಸಿದ್ದೆ. ಆದರೆ ತಂಗಿ ಪಾತ್ರ ಅಂತ ಬಂದಾಗ ಸ್ವಲ್ಪ ಒಂದು ಯಾರಿಗೇ ಆಗಿರಲಿ ಒಂದು ಡೌಟ್ ಅಂತ ಇರುತ್ತೆ. ಬಟ್ ನನಗೆ ಗೊತ್ತಿರಲಿಲ್ಲ ಅಪ್ಪೋರು ಈ ಸಿನಿಮಾ ಮಾಡ್ತಾ ಇದ್ದಾರೆ, ಅಪ್ಪೋರು ನನ್ನ ಅಣ್ಣನ ಪಾತ್ರದಲ್ಲಿದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಮಹೇಶ್ ಅವರು ನರೇಷನ್ ಮಾಡೋಕ್ಕಿಂತ ಮುಂಚೆ ಅವ್ರು ಕೇಳಿದ ನನ್ನ ಫಸ್ಟು ವಿಷಯ ಅದೇನೆ, ಯಾರು ನನ್ನ ಅಣ್ಣನ ಪಾತ್ರ ನಿಭಾಯಿಸ್ತಾ ಇದ್ದಾರಂತ. ಅವರು ಅಪ್ಪೋರು ಅಂತ ಹೇಳಿದಾಗ ಐ ಸೆಡ್, ನನಗೆ ಸ್ಟೋರಿನೇ ಹೇಳಬೇಡಿ, ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ, ಯಾಕಂದರೆ ಐ ವಾಂಟ್ ಆ್ಯಕ್ಟ್ ವಿತ್ ಹಿಮ್ ಅಂತ. ಈ ಸಿನಿಮಾದ ಮೂಲಕ ನಾನು ಅಪ್ಪಾಜಿನ ಭೇಟಿ ಮಾಡೋವಂಥ ಅವಕಾಶನೂ ಇತ್ತು. ಅವ್ರ ಇಡೀ ಕುಟುಂಬ ಎಷ್ಟು ಚೆನ್ನಾಗಿತ್ತು, ಅಮ್ಮನ ಭೇಟಿ ಮಾಡಿದ್ದೀನಿ. ಸೊ ಇಟ್ಸ್ ವಂಡರ್ಫುಲ್ ಫಾರ್ ಮೀ. ಈವನ್ ವರ್ಕಿಂಗ್ ವಿತ್ ಮೈ ಅದರ್ ಕೋ ಆ್ಯಕ್ಟರ್ಸ್, ರಮ್ಯಾ ಆಗಿರ್ಬೋದು, ಎಲ್ಲರಿಗೂ ಅಷ್ಟೇ. ಐ ಮೀನ್ ವಿ ಹ್ಯಾವ್ ಗುಡ್ ಟೈಮ್, ಬಾಂಡಿಂಗ್ ಇತ್ತು, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ. ಥ್ಯಾಂಕ್ ಯು. ತುಂಬ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಅಪ್ಪು ಅವರ ಅಭಿಮಾನಿಯಾಗಿ ಬಂದಿದ್ದೀನಿ. ಐ ಆಮ್ ಅ ಕೋ ಆ್ಯಕ್ಟರ್ ಇನ್ ದಿಸ್ ಫಿಲ್ಮ್. ಆದ್ರೂ ಅವರ ಅಭಿಮಾನಿಯಾಗಿ ಇವತ್ತು ನಾನು ಕೂತು ವೀಕ್ಷಿಸಿದ್ದೀನಿ. ತುಂಬಾ ಖುಷಿ. ಡಾನ್ಸ್ ಹೊಡಿ ಇದ್ದಿದ್ದು ಒಂದು, ಅವ್ರ ಜೊತೆ ಇದ್ದಿದ್ದು ಒಂದು ಚಾನ್ಸ್ ಇತ್ತಲ್ಲ ಡ್ಯಾನ್ಸ್ ಮಾಡೋದು, ದಟ್ ಈಸ್ ಅಮೇಝಿಂಗ್. ಹಿ ಆಲ್ವೇಸ್ ಯೂಸ್ ಟು ಟೆಲ್ ಅಶ್ವಿತಾ ಯು ಆರ್ ಅ ಗುಡ್ ಡಾನ್ಸರ್ ಅಂತ. ಅದೇ ನನಗೆ ಯಾವಾಗಲೂ ಹೇಳ್ತಿದ್ರು ಯು ಆರ್ ಅ ವೆರಿ ಗುಡ್ ಡಾನ್ಸರ್ ಅಂತ, ಯು ಹ್ಯಾವ್ ದಟ್ ಪ್ರೆಸೆನ್ಸ್ ಆನ್ ಸ್ಕ್ರೀನ್ ಅಂತ. ಸೊ ಅಪ್ಪು ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ಅವ್ರನ್ನ ಯಾವತ್ತೂ ಪಾಸ್ಟ್ ಟೆನ್ಸಲ್ಲಿ ಮಾತಾಡಲ್ಲ ನಾನು. ಸೊ ಹಿ ಈಸ್ ಆಲ್ವೇಸ್ ನನ್ನ ಫ್ರೆಂಡ್ ಥರ ಇದ್ರು ಅವರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ದಿಸ್ ಮೂವಿ ಇಸ್ ರಿಯಲಿ ಇವತ್ತು ಇಷ್ಟು ಕ್ರೌಡ್, ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.